ಬಹಳ ವರ್ಷದ ಒತ್ತಾಯ ಮಾಡ್ತಾ ಇದ್ದೆ. ಕಳೆದ ಬಾರಿ BJP ಸರ್ಕಾರ ಕೊಡಲೇ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾನು ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದಿಸಿ ನನ್ನ ದಿನೇಶ್ ಗುಂಡೂರಾವ್ ಅವರು ಇವತ್ತು ನನಗೆ 2 ಬೆಡ್ಡಿನ ವಿನೂತನ ಮಾದರಿಯ ಹೊಸ ಟೆಕ್ನಾಲಜಿ ಇರತಕ್ಕಂಥ ಡಯಾಲಿಸಿಸ್ ಒಂದು ಕೇಂದ್ರವನ್ನು ಕೊಟ್ಟಿದ್ದಾರೆ. ನಾನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಹಳ ಬೇಡಿಕೆ ಇದ್ದಂಥ ಡಯಾಲಿಸಿಸ್ ಸೆಂಟರ್, ಇದನ್ನು ನಾನು ಭಾಳ ವರ್ಷದ ಒತ್ತಾಯ ಮಾಡ್ತಾ ಇದ್ದೆ. ಕಳೆದ ಬಾರಿ BJP ಸರ್ಕಾರ ಕೊಡಲೇ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾನು ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದಿಸಿ ನನ್ನ ದಿನೇಶ್ ಗುಂಡೂರಾವ್ ಅವರು ಇವತ್ತು ನನಗೆ 2 ಬೆಡ್ಡಿನ ವಿನೂತನ ಮಾದರಿಯ ಹೊಸ ಟೆಕ್ನಾಲಜಿ ಇರತಕ್ಕಂಥ ಡಯಾಲಿಸಿಸ್ ಒಂದು ಕೇಂದ್ರವನ್ನು ಕೊಟ್ಟಿದ್ದಾರೆ. ನಾನು ಮೊದಲಿಗೆ ಮತ್ತು ಅದೇ ರೀತಿಯಾಗಿ ಒಂದು ಐಸೋಲೇಷನ್ ವಾರ್ಡ್, 12 ಬೆಡ್ಗಳ ಐಸೋಲೇಷನ್ ವಾರ್ಡ್ ಅಂದರೆ ಇರ್ತಕ್ಕಂಥ ವಾರ್ಡು, ಅಂಥ ವಾರ್ಡ್ ಕೂಡ ಇವತ್ತು ನಾವು ಉದ್ಘಾಟನೆ ಮಾಡಿ ಸಾರ್ವಜನಿಕ ಸಮರ್ಪಣೆಯನ್ನು ಮಾಡಿದೆ. ಬಹುಶಃ ನಮ್ಮ ಆಸ್ಪತ್ರೆ ನಿರ್ಮಾಣ ಮಾಡಿದ ಮೇಲೆ ಹಂತವಾಗಿ ಎಲ್ಲವನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಕೂಡ ತಾಲೂಕು ಆಸ್ಪತ್ರೆಗಳಲ್ಲಿ ಲಿಫ್ಟ್ ಹೊಂದಿದ ಹಾಸ್ಪಿಟಲ್ ಇದೆ ಅಂದರೆ ಅದು ಬಂಗಾರಪೇಟೆಯಲ್ಲಿ ಮಾತ್ರ. ನಮ್ಮಲ್ಲಿ ಗ್ರೀನ್ OT ಇದೆ. ಆಮೇಲೆ ಆಕ್ಸಿಜನ್ ಸ್ವಂತ ಸಾಮರ್ಥ್ಯದ ಮೇಲೆ 1500 ಲೀಟರನ್ನು ತಯಾರು ಮಾಡ್ತಕ್ಕಂಥ ಆಕ್ಸಿಜನ್ ನಾವೇ ಸ್ವಂತವಾಗಿ ಮಾಡ್ಕೊಂಡಿದ್ದೀವಿ. ಒಳ್ಳೆಯ ಸಿಬ್ಬಂದಿನ ಒಳಗೊಂಡಂತಹ ಆಧುನಿಕ ಇರತಕ್ಕಂಥ ಆಸ್ಪತ್ರೆ ನಿರ್ಮಾಣ ಮಾಡಿ ಅದರ ಸೇವೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಗೆ ಸರಿಸುಮಾರು ಒಂದು ದಿನಕ್ಕೆ ಔಟ್ ಪೇಷಂಟ್ಸ್ ಆಗಿ 1000ರಿಂದ 1500 ಜನ ಬರ್ತಾರೆ. ಇದೊಂದು ದಾಖಲೆ ಕೊಡ್ತೀವಿ. ಹೀಗಾಗಿ ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. ನಮ್ಮ ದಿನೇಶ್ ಗುಂಡೂರಾವ್ ಬಂದು ನನಗೆ ಡಯಾಲಿಸಿಸ್ ಸೆಂಟರ್ನ ಮತ್ತು ಐಸೋಲೇಷನ್ ವಾರ್ಡ್ 2 ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ BS ಸುರೇಶ್ ಅವರಿಗೆ ನನ್ನ ತಾಲೂಕು ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.